ಒಂದು ವಾರದಿಂದ ಎಸ್ಐಟಿ ಪೊಲೀಸರು ಈ ಕಡೆ ಚಿನ್ನಯ್ಯನ ವಿಚಾರಣೆ ನಡೆಸ್ತಾ ಇದ್ದಾರೆ. ತಿಮ್ರೋಡಿ ನಡುವಲ್ಲಿ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಸುಜಾತಾ ಭಟ್ ಅವರ ವಿಚಾರಣೆಯನ್ನ 3 ದಿನದಿಂದ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ 10 ಗಂಟೆಯವರೆಗೂ ಕೂಡ ವಿಚಾರಣೆ ನಡೆಸಿದ್ದು ಇವತ್ತು ಮತ್ತೆ ಬೆಳಗ್ಗೆ ಬರುವಂತೆ ಹೇಳಲಾಗಿದೆ. ಇವತ್ತು ಯಾವ ರೀತಿ ಹೇಳಿಕೆ ಕೊಡ್ತಾರ ಅವರು ಅನ್ನೋದು ಸದ್ಯದ ಕುತೂಹಲ. ಈ ನಡುವೆ ಸೂತ್ರಧಾರಿಗಳನ್ನ ಬಲೆಗೆ ಹಾಕೋದಕ್ಕೆ ಎಸ್ಐಟಿ ಟೀಮ್ ಜಾಲವನ್ನು ರೂಪಿಸಿದೆ. ಅದೆಲ್ಲದರ ವರದಿದೆ, ನೋಡ್ಕೊಂಡು ಬನ್ನಿ. ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಗ್ರೇಲ್. ಎಸ್ಐಟಿ ಪ್ರಶ್ನೆಗಳಿಗೆ ಸುಜಾತಾ ಭಟ್ ದಂಡ. ಬುರುಡೆ ಗ್ಯಾಂಗ್ನ ಸೂತ್ರಧಾರಿಗೆ ಎಸ್ಐಟಿ ಖೆಡ್ಡ. ಕಳೆದ 1 ತಿಂಗಳಿಂದ ಮುಸುಕುಧಾರಿಯಾಗಿ ಎಲ್ಲರನ್ನೂ ಆಟವಾಡಿಸಿದ್ದ ಬುರುಡೆ ಚಿನ್ನಯ್ಯನ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳಿಂದ ಬುರುಡೆ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟು ಬುರುಡೆಯ ಪಾತ್ರಧಾರಿಗಳಾದ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಅವರನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇರೋ ವಿಚಾರಣೆಯಲ್ಲಿ ಬುರುಡೆ ಚಿನ್ನಯ್ಯ ಮತ್ತು ಸುಜಾತಾಳ ಬಾಯಿಯಿಂದ ಸತ್ಯವನ್ನ ಕಕ್ಕಿಸಿದ್ದಾರೆ. ಬುರುಡೆಯ ಸೂತ್ರಧಾರಿ ಮಹೇಶ್ ತಿಮರೋಡಿ ಮತ್ತು ಸಹೋದರನ ಮನೆಯಲ್ಲಿ ಸಿಕ್ಕ ಸಾಕ್ಷಿಗಳನ್ನ ಮುಂದಿಟ್ಟು ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ದಾರೆ. ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೆಡ್ ಆಫ್ ಎಕ್ಸ್. ಬುರುಡೆ ಆಟದಲ್ಲಿರುವ ಗಿರೀಶ್ ಮಟ್ಟಣ್ಣಗೂ ಇದೆ ಹಬ್ಬ. ಚಿನ್ನಯ್ಯ ಸೂತ್ರಧಾರಿಗಳ ಬಗ್ಗೆ ಬಾಯ್ ಬಿಡ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆ ಮೇಲೆ ದಾಳಿ ನಡೆಸಿ ಅನೇಕ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಅಂದಿನಿಂದ ತಿಮರೋಡಿ ನಾಪತ್ತೆಯಾದವನು ಇಂದಿಗೂ ಸಹ ಪತ್ತೆಯಾಗ್ತಿಲ್ಲ. ಇಲ್ಲಿಯವರೆಗೂ ಬುರುಡೆ ಸೂತ್ರಧಾರಿ ತಿಮರೋಡಿ ಎಲ್ಲಿ ಅಡಗಿದ್ದಾನೆ ಅನ್ನೋದು ತಿಳಿಯದಂತಾಗಿದೆ. ಈ ನಡುವೆ ಎಸ್ಐಟಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದು ನೋಟಿಸ್ ಕಳಿಸಲು ಸಿದ್ಧತೆ ನಡೆಸಿದ್ದಾರೆ. ಈತ ಯಾವಾಗ್ಲೂ ಮಹೇಶ್ ತಿಮರೋಡಿಯ ಬೆಂಬಲಿಗನಾಗಿರುವ ಗಿರೀಶ್ ಮಟ್ಟಣ್ಣವರ್ಗೂ ಈ ಪ್ರಕರಣದಲ್ಲಿ ಪಾತ್ರ ಇದೆಯಾ ಅಂತ ವಿಚಾರಿಸೋಕೆ ಇಂದು ನೋಟಿಸ್ ಕೊಡೋಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪಾತ್ರಧಾರಿಗಳ ಮೂಲಕ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರಲು ಈ ಷಡ್ಯಂತ್ರ ಮಾಡಲಾಗಿದೆ ಎಂದು ಚಿನ್ನಯ್ಯ ಮತ್ತು ಸುಜಾತಾ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಹಾಗಾಗಿ ಗಿರೀಶ್ ಮಟ್ಟಣ್ಣವರಿಗೆ ನೋಟಿಸ್ ನೀಡಲು ತಯಾರಿ ನಡೆಸಿದ್ದಾರೆ. ಈಗಾಗಲೇ 3 ದಿನ ಸುಜಾತಾ ಭಟ್, 6 ದಿನದಿಂದ ಚಿನ್ನಯ್ಯ ಪೊಲೀಸರ ವಿಚಾರಣೆ ಎದುರಿಸಿದ್ದು ಎಲ್ಲಾ ವಿಚಾರಗಳನ್ನ ಕಕ್ಕಿದ್ದಾರೆ. ಅನನ್ಯ ಭಟ್ ವಿಚಾರದಲ್ಲಿ ಯಾವುದೇ ದಾಖಲೆಗಳು ಲಭ್ಯವಾಗದಿದ್ದಾಗ ಜಮೀನಿನ ತಗಾದೆಯನ್ನು ಎಸ್ಐಟಿ ಕೆದಕಿದೆ. ಕುಟುಂಬದ ವಂಶವೃಕ್ಷ, ಜಮೀನಿನ ಹಂಚಿಕೆ, ಮಾರಾಟ, ದಾನ ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ 3 ದಿನದಲ್ಲಿ 100 ಪ್ರಶ್ನೆ ಕೇಳಿದ್ದು ಈ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸುಜಾತಾ ಭಟ್ ತಬ್ಬಿಬ್ಬಾಗಿ ಷಡ್ಯಂತ್ರ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ಒಟ್ಟಾರೆ ಷಡ್ಯಂತ್ರ ಹೂಡಿದ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಶಾಕ್ ಕೊಡಲು ಎಲ್ಲ ತಯಾರಿ ನಡೆಸಿಕೊಂಡಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಬುರುಡೆ ಗ್ಯಾಂಗ್ನ ಸೂತ್ರಧಾರಿಗಳನ್ನ ಬೇಟೆ ಆಡೋಕೆ ಸನ್ನದ್ಧವಾಗಿ ನಿಂತಿದೆ. ಯಾವಾಗ ಷಡ್ಯಂತ್ರದ ಸೂತ್ರಧಾರಿಗಳ ಮುಖವಾಡ ಕಳಚುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಪ್ರಕಾಶ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.